ಹಾಯ್ ಫ್ರೆಂಡ್ಸ್ ಹಾಗೂ ಎಲ್ಲ ನನ್ನ ಕುಟುಂಬದವರೇ, ನಮಸ್ತೆ ಎಲ್ಲರಿಗೂ. ಹೇಗಿದ್ದೀರಾ ಎಲ್ಲರೂ? ನಾನಂತೂ ಸೂಪರ್ ಆಗಿದ್ದೀನಿ. ನಂತರ ನೀವು ಕೂಡ ಸೂಪರ್ ಆಗಿದ್ದೀರಿ, ಇರ್ತೀರಿ ಅನ್ನೋದೇ ನನ್ನ ಭಾವನೆ. ಏನು ಗೊತ್ತಾ, ನಾರ್ಮಲ್ ಡ್ರೆಸ್ಸಸ್ಸಲ್ಲಿ ಸಾರಿಯಲ್ಲಿ ನಾನು ಸಾಮಾನ್ಯವಾಗಿ ಹಾಡು ಹೇಳುವಾಗ ಟ್ರೆಡಿಷನಲ್ ಡ್ರೆಸ್, ಸಾಂಪ್ರದಾಯಿಕ ಉಡುಗೆ ಸೀರೆಯಲ್ಲಿ ಇರ್ತೀನಿ ಅಲ್ವಾ. ಇಲ್ಲ ಅಂದರೆ ದಿನ ಮನೇಲಿ ಕೆಲಸ ಮಾಡುವಾಗ ಚೂಡಿದಾರಲ್ಲಿ ಇರ್ತೀನಿ ನಾನು. ಕುರ್ತಾ ಲೆಗ್ಗಿಂಗು ಅಥವಾ ಕುರ್ತಾ ಪ್ಯಾಂಟ್ ಈ ಥರ ಡ್ರೆಸ್ಸಲ್ಲಿ ನಾರ್ಮಲಿ ಎಲ್ಲರೂ ಹೇಗಿರ್ತಾರೋ ಆ ಡ್ರೆಸ್ಸಲ್ಲಿ ಇರ್ತೀನಿ. ಒಂದು ವೆಸ್ಟರ್ನ್ ಡ್ರೆಸ್ ಯಾವುದಿರ್ಬೋದು, ಜೀನ್ಸ್ ಪ್ಯಾಂಟ್ ಹಾಕಿದವಾಗ ಯಾವ ರೀತಿಯ ಟಾಪ್ಗಳನ್ನು ನಾನು ಧರಿಸ್ತೇನೆ ಅದ್ರ ಬಗ್ಗೆನೂ ಸ್ವಲ್ಪ ನಿಮಗೆ ಹೇಳೋಣ ಇವತ್ತು ಅಂತ ಈ ವಿಡಿಯೋ ಶುರು ಮಾಡಿದ್ದು ನಾನು. ನನ್ನ ಹತ್ರ ಫ್ರೆಂಡ್ಸ್ 4 ಜೀನ್ಸ್ ಪ್ಯಾಂಟ್ ಇದೆ. ನಾನು ತುಂಬ ಎಲ್ಲ ಇಟ್ಕೊಳ್ಳಿಲ್ಲ, 4 ಜೀನ್ಸ್ ಪ್ಯಾಂಟ್ ಇಟ್ಕೊಂಡಿದ್ದೀನಿ. ಅದಕ್ಕೆ ಇಷ್ಟು ಟಾಪ್ಸ್ ಇಟ್ಕೊಂಡಿದ್ದೀನಿ. ನಾನು ಇದೇ ಊರಲ್ಲಿ ಓಡಾಡುವಾಗ ಅಥವಾ ನೆಂಟ್ರಿಷ್ಟ್ರ ಮನೆಗೆ ಹೋಗುವಾಗ ಎಲ್ಲೂ ನಾನು ಜೀನ್ಸ್ ಪ್ಯಾಂಟ್ ಯೂಸ್ ಮಾಡೋದಿಲ್ಲ. ವೆಸ್ಟರ್ನ್ ಡ್ರೆಸ್ ನನಗಂತ ಇಷ್ಟ ಅಲ್ಲ. ಆದರೂ ಎಲ್ಲ ರೀತಿ ಡ್ರೆಸ್ ಹಾಕಬೇಕಲ್ವಾ. ನಾವು ಟ್ರಾವೆಲಿಂಗ್ ತುಂಬ ಮಾಡ್ತಾ ಇರ್ತೇವೆ, ಟೂರ್ ಎಲ್ಲ ಹೋಗ್ತಾ ಇರ್ತೇವೆ. ಅಂಥ ಟೈಮಲ್ಲಿ ನಾನು ಎಲ್ಲ ಥರದ್ದು ಸ್ಕರ್ಟ್ ಹಾಕ್ತೀನಿ, ಮಿಡಿ ಹಾಕ್ತೀನಿ, ಫುಲ್ ಫ್ರಾಕ್ ಬರುತ್ತಲ್ವಾ ಆ ಥರ ಫ್ರಾಕ್ಸ್ ಹಾಕ್ತೀನಿ. ಜೀನ್ಸ್ ಪ್ಯಾಂಟ್ ಅಂತೂ ಹಾಕ್ತೀನಿ. ಹಾಗಾಗಿ ನಾನು ಜೀನ್ಸ್ ಪ್ಯಾಂಟ್ ನನ್ನ ವಿಡಿಯೋಗಳಲ್ಲಿ ನೀವು ನೋಡಿರ್ಬೋದು, ಟ್ರಾವೆಲಿಂಗಲ್ಲೆಲ್ಲ ನಾನು ಜೀನ್ಸ್ ಪ್ಯಾಂಟ್ ಹಾಕಿರೋದು. ಇವತ್ತು ನಾನು ನಿಮಗೆ ಜೀನ್ಸ್ ಪ್ಯಾಂಟ್ ಜೊತೆಗೆ ನಾನು ಹೇಗೆ ಮ್ಯಾಚ್ ಮಾಡ್ತೀನಿ ಟಾಪ್ಗಳನ್ನು. ಒಂದು ಜೀನ್ಸ್ ಪ್ಯಾಂಟ್ ಇದ್ದರೆ ಎಷ್ಟು ಟಾಪ್ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡ್ಬೋದು ನಾವು ಅಲ್ವಾ. ಯಾವುದಕ್ಕೂ ಸೆಟ್ ಆಗತ್ತೆ. ನಾವು ಒಂದು ಜೀನ್ಸ್ ಪ್ಯಾಂಟ್ ಇರಲಿ ಅಥವಾ ನಂತರ ನಾರ್ಮಲ್ ಪ್ಯಾಂಟ್ಸು ತುಂಬ ಇದೆ, ಜೀನ್ಸೇ ಅಂತಲ್ಲ, ನಾರ್ಮಲ್ ಪ್ಯಾಂಟ್ಗಳಿಗೂ ನಾವು ಯಾವ ರೀತಿ ಟಾಪ್ ಹಾಕಿದರೂ ನಡೆಯುತ್ತೆ. ಡೀಸೆಂಟ್ ಆಗಿರಬೇಕಷ್ಟೆ ಅಲ್ವಾ. ನೋಡುವವರ ಕಣ್ಣಿಗೆ ಹೇಸಿಗೆ ಅಂತ ಅನಿಸ್ಬಾರ್ದು. ಆ ರೀತಿ ಡ್ರೆಸ್ ಮಾಡೋದ್ರಲ್ಲಿ ತಪ್ಪೇ ಇಲ್ಲ. ಈ ವಯಸ್ಸಿನವ್ರು ಹಾಕಬಾರ್ದು, ಆ ವಯಸ್ಸಿನವ್ರು ಹಾಕಬಾರ್ದು, ಅದೆಲ್ಲ ಖಂಡಿತಕ್ಕೂ ಇಲ್ಲ. ನಮ್ಮ ಮನಸ್ಸಿಗೆ ಯಾವುದು ಖುಷಿ ಕೊಡುತ್ತೋ ಅದನ್ನು ನಾವು ಜೀವನದಲ್ಲಿ ಇನ್ನೇನಿದೆ ಅಲ್ವಾ, ಬೇಕಾದ ರೀತಿ ಡ್ರೆಸ್ ಹಾಕೊಳ್ಬೋದು. ನಮ್ಮ ಬಾಡಿ ಎಲ್ಲ ಕವರ್ ಆಗುವಂಗೆ ಇರಬೇಕಷ್ಟೆ ಅಲ್ವಾ. ಅದಿದ್ಬಿಟ್ರೆ ನಮಗೂ ಖುಷಿ, ನಾವು ಆರಾಮದಲ್ಲಿ ಓಡಾಡ್ಬೋದೆಲ್ಲ ಕಡೆ. ನಾನಿವತ್ತು ನಿಮಗೆ ನಾನು ಜೀನ್ಸ್ ಪ್ಯಾಂಟಿಗೆ ತೋರಿಸ್ತೀನಿ ನಾನೀಗ ನಿಮಗೆ. ನೋಡಿ ಫ್ರೆಂಡ್ಸ್, ನನ್ನ ಹತ್ರ 4 ಕಲರ್ ಜೀನ್ಸ್ ಪ್ಯಾಂಟ್ ಇದೆ. ಗ್ರೇ ಥರ ಇದೆ, ಬ್ಲ್ಯಾಕ್ ಇದೆ, ಡಾರ್ಕ್ ಬ್ಲೂ ಇದೆ, ವೈಟ್ ಇದೆ. 4 ಜೀನ್ಸ್ ಪ್ಯಾಂಟ್ ಇದೆ ನನ್ನ ಹತ್ರ. ಹಾಗೆ ನಾರ್ಮಲ್ ಪ್ಯಾಂಟ್ಸು ಸುಮಾರಿದೆ, ಅದಕ್ಕೂ ನಾನು ಹಾಕ್ತೀನಿ. ಎಲ್ಲನೂ ತೋರ್ಸೋಕ್ಕಾಗಲ್ಲ. ಇವತ್ತು 4 ಜೀನ್ಸ್ ಪ್ಯಾಂಟಿಗೆ ನಾನು ಯಾವ ರೀತಿ ಟಾಪ್ಸನ್ನು ಉಪಯೋಗಿಸ್ತೇನೆ ಅದನ್ನು ನಿಮಗೆ ತೋರಿಸ್ತೀನಿ ನಾನು. ನೋಡಿ ಫ್ರೆಂಡ್ಸ್, ಇಷ್ಟೊಂದು ಟಾಪ್ ಇದೆ ನನ್ನ ಹತ್ರ. ಒಂದು 20 ಟಾಪ್ ಇರ್ಬೋದು ಇದರಲ್ಲಿ. 4 ಪ್ಯಾಂಟಿಗೆ ನಾನು ನಿಮಗೆ ಈಗ ಒಂದೊಂದೇ ಟಾಪನ್ನು ತೋರಿಸ್ತೀನಿ. ನೋಡಿ, ಇದೊಂದು ಕಾಟನ್ ಟಾಪ್, ಬ್ಲ್ಯಾಕ್ ಜೀನ್ಸಿಗಾಗತ್ತೆ, ವೈಟ್ ಜೀನ್ಸಿಗಾಗತ್ತೆ. ತುಂಬ ಚೆನ್ನಾಗಿ ಕಾಣುತ್ತೆ, ಕಂಫರ್ಟೇಬಲ್ ಆಗಿರುತ್ತೆ. ಬೇರೆ ಕಾಟನ್ ಅಲ್ವಾ, ತುಂಬ ಕಂಫರ್ಟೇಬಲ್ ಆಗಿರುತ್ತೆ. ನಾನು ಬೇರೆ 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 ಟಾಪ್ಸ್ ನೋಡಿ. ಇನ್ನೊಂದು ಇದು ಬ್ಲೂ ಟಾಪ್, ವೈಟ್ ಪ್ಯಾಂಟಿಗೂ ಆಗತ್ತೆ, ಬ್ಲೂ ಪ್ಯಾಂಟಿಗೂ ಆಗತ್ತೆ. ಈ ಥರ ತುಂಬ ಟಾಪ್ಸ್ ನಾನು ತೋರಿಸ್ತಾ ಇರ್ತೀನಿ ನಿಮಗೆ, ನೀವು ನೋಡ್ತಾ ಇರ್ಬೋದು. ನೋಡಿ, ಇದೊಂದು ಬ್ಲ್ಯಾಕಿಗೆ ತುಂಬ ಚೆನ್ನಾಗಾಗತ್ತೆ. ಇದೊಂಥರ ಬೇರೆ ಥರ ಶೇಪಲ್ಲಿದೆ, ಬರ್ಡ್ ಥರ ನೋಡಿ. ಇದೆಲ್ಲ ತುಂಬ ತುಂಬ ವರ್ಷದ ಹಿಂದಿನ ಟಾಪ್ಸು. ನಾನು ಆವಾಗ ಸ್ವಲ್ಪ ಚಬ್ಬಿ ಇದ್ದೆ, ಹಿಂಗೆ ಗುಂಡಿದ್ದೆ. ವೆಯ್ಟ್ ಲಾಸ್ ಆದಮೇಲೆ ಇದೆಲ್ಲ ನನಗೆ ಜಾರ್ಕೊಳ್ಳತ್ತೆ. ಸ್ವಲ್ಪ ಹಾಕೋಕ್ಕೆ ಕಷ್ಟನೇ, ಆದರೂ ಹಾಕ್ತೀನಿ, ಅಪರೂಪಕ್ಕೆ ಹಾಕ್ತೀನಿ ನಾನು. ನನಗೆ ಫೇವರೇಟ್ ಇದೆಲ್ಲ. ಹಾಗಾಗಿ ನಾನೀಗ ಒಂದು ಪ್ಯಾಂಟಿಗೆ ನಿಮಗೆ ಒಂದಷ್ಟು ಟಾಪ್ಗಳನ್ನು ಹಾಕಿನೇ ತೋರಿಸ್ತೀನಿ. ನಾನು ಹೀಗೆ ಟಾಪ್ಗಳನ್ನು ತೋರಿಸಿದ್ರೆ ಅಷ್ಟು ಅನಿಸೋದಿಲ್ಲ. ನಾನೀಗ ನಿಮಗೆ ಹಾಕಿ ತೋರಿಸ್ತೀನಿ, ಹೇಗೆ ಅನಿಸುತ್ತೆ ಅನ್ನೋದನ್ನು ನೀವೇ ಹೇಳಿ. ನೋಡಿ, ವೈಟ್ ಜೀನ್ಸಿಗೆ ನಾನು ಈ ಥರ ಟಾಪ್ ಹಾಕಿದ್ದೀನಿ. ಎಷ್ಟು ಚೆನ್ನಾಗಿದೆ ನೋಡಿ ಅಲ್ವಾ. ಡೀಸೆಂಟ್ ಆಗಿರೋ ಡ್ರೆಸ್ಸು, ನೀವು ಯಾವ ಥರ ಹಾಕಿದರೂ ಏನು ತೊಂದರೆ ಇಲ್ಲ. ನೋಡಿ, ಈ ಟಾಪು ವೈಟ್ ಜೀನ್ಸಿಗೂ ಬರುತ್ತೆ, ಬ್ಲೂ ಜೀನ್ಸಿಗೂ ಬರುತ್ತೆ. 2 ಜೀನ್ಸಿಗೂ ಈ ಟಾಪ್ ಹಾಕ್ಬೋದು. ಹೇಗನ್ನಿಸ್ತು ನಿಮಗೆ? ನೋಡಿ, ಇದು ಅಷ್ಟೇ. ವೈಟ್ ಪ್ಯಾಂಟಿಗೂ ತುಂಬ ಚೆನ್ನಾಗಾಗತ್ತೆ ಈ ಟಾಪು, ಬ್ಲ್ಯಾಕ್ ಪ್ಯಾಂಟಿಗೂ ತುಂಬ ಚೆನ್ನಾಗಾಗತ್ತೆ. ಒಂಥರ ಕಾಂಟ್ರಾಸ್ಟ್ ಕಾಣುತ್ತೆ, ಡೀಸೆಂಟಾಗೂ ಇರುತ್ತೆ ನೋಡೋಕ್ಕೂ. ಇದು ಅಷ್ಟೇ, ಕಾಟನ್ ಟಾಪು, ತುಂಬ ಕಂಫರ್ಟೇಬಲ್ ಆಗಿ ಅನಿಸುತ್ತೆ ಹಾಕೋಕ್ಕೆ. ನೋಡಿ, ಇದು ಇನ್ನೊಂದು ಟಾಪು, ಇದು ಅಷ್ಟೇ
ತುಂಬ ಸ್ಮೂತ್ ಆಗಿದೆ, ಕಾಟನ್ ಟಾಪೇ, ತುಂಬ ಕಂಫರ್ಟೇಬಲ್ ಆಗಿರುತ್ತೆ ಹಾಕಕ್ಕೆ. ವೈಟ್ ಜೊತೆಗೆ ಒಳ್ಳೆ ಕಾಂಬಿನೇಷನು. ಅದೇ ನೀವು ಗ್ರೇ ಜೊತೆಗೂ ಯೂಸ್ ಮಾಡ್ಬೋದು. ಗ್ರೇ ಪ್ಯಾಂಟಿಗೂ ತುಂಬ ಚೆನ್ನಾಗಾಗುತ್ತೆ, ಬ್ಲ್ಯಾಕ್ ಪ್ಯಾಂಟಿಗೂ ತುಂಬ ಚೆನ್ನಾಗಾಗುತ್ತೆ, ವೈಟ್ ಪ್ಯಾಂಟಿಗೂ ತುಂಬ ಚೆನ್ನಾಗಾಗುತ್ತೆ. ಇದರಲ್ಲೇ ಇನ್ನೊಂದು ಕಲರ್ ಇದೆ ನೋಡಿ, ಇದೊಂದು ಕಲರ್ ಇದೆ, ಇದು ಅಷ್ಟೇ ನೋಡಿ. ವೈಟ್ ಪ್ಯಾಂಟಿಗೂ ಚೆನ್ನಾಗಾಗತ್ತೆ, ಬ್ಲ್ಯಾಕ್ ಪ್ಯಾಂಟಿಗೂ ಚೆನ್ನಾಗಾಗತ್ತೆ. ಇದೇ ವೈಟ್ ಪ್ಯಾಂಟಿಗೆ ನೋಡಿ ಈ ಟಾಪು ತುಂಬ ಚೆನ್ನಾಗಿ ಕಾಣುತ್ತೆ ನೋಡಿ. ಆಯ್ತಾ? ಹಾಗೇನೆ ನಿಮ್ಗೆ ನಾನು ಆವಾಗ ತೋರಿಸಿದ್ನಲ್ವಾ, ಈ ಟಾಪು ತುಂಬ ಚೆನ್ನಾಗಿ ಕಾಣುತ್ತೆ. ಈ ಟಾಪ್ ಬ್ಲೂ ಪ್ಯಾಂಟಿಗೂ ಆಗತ್ತೆ, ವೈಟಿಗೂ ಆಗತ್ತೆ, ಇದು ಚೆನ್ನಾಗಿ ಕಾಣುತ್ತೆ. ಹಾಗೆ ಇನ್ನೊಂದಿದೆ ನೋಡಿ, ಈ ಥರ ವೈಟ್ ಫ್ಲವರ್ಸ್ ಬಂದಿದೆ ನೋಡಿ, ಇದರಲ್ಲಿ ವೈಟ್ ಫ್ಲವರ್ಸ್ ಬಂದಿದೆ, ಇದು ತುಂಬ ಚೆನ್ನಾಗಿ ಕಾಣುತ್ತೆ. ವೈಟ್ ಪ್ಯಾಂಟ್ ಮೇಲೆ ಯಾವ್ದು ಹಾಕಿದ್ರು ಅಂದರೆ ವೈಟ್ ಡಿಸೈನ್ ಇದ್ದರೆ ತುಂಬ ಗೆಟಪ್ ಬರುತ್ತೆ, ಒಂಥರ ಕಾಂಬಿನೇಷನ್ ತುಂಬ ಚೆನ್ನಾಗಿ ಕಾಣುತ್ತೆ. ಹಾಗಾಗಿ ನಾನು ವೈಟ್ ಪ್ಯಾಂಟ್ ಹಾಕಿದವಾಗ ಇದಿಷ್ಟು ಟಾಪ್ಗಳನ್ನು ಯೂಸ್ ಮಾಡ್ತೇನೆ. ಒಂದೇ ಪ್ಯಾಂಟಿಗೆ 10-20 ಟಾಪ್ಸ್ ಹಾಕ್ಬೋದು ಫ್ರೆಂಡ್ಸ್. ನಾನು ಈಗ ನಿಮಗೆ ಬ್ಲ್ಯಾಕ್ ಪ್ಯಾಂಟಿಗೆ ಯಾವ್ಯಾವ ಥರ ಹಾಕ್ಬೋದು ಅದನ್ನು ತೋರಿಸ್ತೀನಿ. ಈಗ ಬ್ಲ್ಯಾಕ್ ಜೀನ್ಸಿಗೆ ನೋಡಿ ನಾನು ಒಂದು ಟಾಪಿಗೆ ಹಾಕಿ ನಿಮಗೆ ತೋರಿಸಿದೆ. ಇದು ಬ್ಲ್ಯಾಕಿಗೆ ಪರ್ಫೆಕ್ಟ್ ಆಗುತ್ತೆ. ಆಮೇಲೆ ಈ ಕಲರು ಕ್ರೀಮಿಶ್ ಪ್ಯಾಂಟ್ ಇದ್ರೂ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ನೋಡಿ. ಇದೊಂದು ಟಾಪು, ಇದು ಫುಲ್ ಈ ಥರ ನೋಡಿ ರೆಕ್ಕೆ ಥರ ಇದೆ, ಒಂಥರ ಡೀಸೆಂಟ್ ಆಗಿದೆ ಟಾಪು, ನೋಡೋಕ್ಕೂ ಚೆನ್ನಾಗಿದೆ. ಬ್ಯಾಕ್ ಸೈಡ್ ನೋಡಿ ಫ್ರೆಂಡ್ಸ್, ಈ ಥರ ಬ್ಯಾಕ್ ಸೈಡು ಕಟ್ಟಕ್ಕಿದೆ, ಒಂಥರ ಸ್ಟೈಲಿಶ್ ಆಗಿದೆ ಅಲ್ವಾ? ಎಲ್ಲ ಥರದ್ದು ಹಾಕಿ ಖುಷಿ ಪಡಬೇಕು ಜೀವನದಲ್ಲಿ ಅಲ್ವಾ? ಏನಂತೀರಿ? ಹೀಗೆ ಬ್ಲ್ಯಾಕ್ ಪ್ಯಾಂಟಿಗಂತೂ ಎಷ್ಟೊಂದು ಟಾಪ್ಸ್ ಯೂಸ್ ಮಾಡ್ಬೋದು ಗೊತ್ತಾ ನೀವು? ನೋಡಿ ಈಗ ಇದೇ ಬ್ಲ್ಯಾಕ್ ಪ್ಯಾಂಟ್ ಮತ್ತು ಟಾಪಲ್ಲಿ ಇದೀನಲ್ವಾ ನೋಡಿ, ಇದು ಬ್ಲ್ಯಾಕಿಗೆ ತುಂಬ ಸೆಟ್ ಆಗತ್ತೆ, ಗ್ರೇ ಪ್ಯಾಂಟಿಗೂ ತುಂಬ ಸೆಟ್ ಆಗತ್ತೆ ಈ ಟಾಪು. ಎಲ್ಲ ಟಾಪ್ಗಳು ನನ್ನ ಫೇವರೇಟ್ ಫ್ರೆಂಡ್ಸ್. ಇದೆಲ್ಲ ನೀವು ನೋಡಿರ್ತೀರಾ, ನಾನು ವಿಯೆಟ್ನಾಂ ಟ್ರಿಪ್ಪಲ್ಲಿ ಪರ್ಚೇಸ್ ಮಾಡಿದ್ದು ತೋರಿಸಿದ್ದೀನಿ ಎಲ್ಲರಿಗೆ. ಅದು ಇದು ಅಷ್ಟೇ ಬ್ಲ್ಯಾಕ್ ಪ್ಯಾಂಟಿಗೆ ಸೂಪರ್ ಆಗಿ ಬರುತ್ತೆ ಈ ಟಾಪು. ಇದರಲ್ಲೇ ನಾನು 2 ಕಲರ್ ತಗೊಂಡಿದ್ದೆ, ಒಂದು ಆರೆಂಜ್, ಒಂದು ಗ್ರೀನ್ ನೋಡಿ. ಇದೊಂದು ಅಂದರೆ ಸ್ವಲ್ಪ ಅಲ್ಲೆಲ್ಲ ಫ್ರೀ ಸೈಜ್, ಅದು ನನಗೆ ಸ್ವಲ್ಪ ಲೂಸ್ ಆಗತ್ತೆ ಮಾತ್ರ, ಬಟ್ ಕಂಫರ್ಟೇಬಲ್ ಆಗತ್ತೆ. ಲೂಸ್ ಆದರೂ ಟಾಪ್ ಲೂಸ್ ಇದ್ರೂ ಏನು ತೊಂದರೆ ಆಗಲ್ಲ ಅಲ್ವಾ? ನೋಡಿ ಇದು ಅಷ್ಟೇ ಬ್ಲ್ಯಾಕ್ ಪ್ಯಾಂಟಿಗೆ ತುಂಬ ಚೆನ್ನಾಗಿ ಸೂಟ್ ಆಗತ್ತೆ. ಇದೊಂದು ಹಾಕಿ ತೋರಿಸ್ತೀನಿ ನಾನು ನಿಮ್ಗೀಗ. ಈಗ ಬ್ಲ್ಯಾಕ್ ಪ್ಯಾಂಟಿಗೆ ನಾನು ಇದೊಂದು ಟಾಪ್ ಹಾಕಿ ತೋರಿಸ್ತೀನಿ ನಿಮಗೆ ನೋಡಿ. ಈ ಟಾಪ್ ನಾನು ವಿಯೆಟ್ನಾಮಲ್ಲಿ ಪರ್ಚೇಸ್ ಮಾಡಿರೋ ಟಾಪ್ ಇದು. ಇದು ಅಷ್ಟೇ ಬ್ಲ್ಯಾಕ್ ಪ್ಯಾಂಟಿಗೆ ಸೂಪರಾಗಿ ಸೂಟ್ ಆಗತ್ತೆ ಅಲ್ವಾ? ಏನಂತೀರಿ? ನಿಮಗೂ ಅನಿಸ್ತಿದ್ಯಾ? ಬನ್ನಿ ಈಗ ನಾವು ನೇವಿ ಬ್ಲೂ ಪ್ಯಾಂಟ್ ಹಾಕೋಣ ನೋಡಿ. ಈಗ ನಾನು ಡಾರ್ಕ್ ಬ್ಲೂ ಜೀನ್ಸ್ ಹಾಕೊಂಡೆ ನೋಡಿ. ಇದರಲ್ಲಿ ನೇವಿ ಬ್ಲೂನು ಇದೆಯಲ್ವಾ, ಹಾಗಾಗಿ ನಾನು ಡಾರ್ಕ್ ಬ್ಲೂ ಪ್ಯಾಂಟಿಗೆ ಈ ಟಾಪ್ ನನಗೆ ಚೆನ್ನಾಗಿ ಅನ್ಸುತ್ತೆ. ಇದರಲ್ಲಿ ವೈಟ್ ಪ್ಯಾಂಟಿಗೂ ಹಾಕ್ಬೋದು, ಇದರಲ್ಲಿ ವೈಟು ಇದೆ. ನಾನು ನೇವಿ ಬ್ಲೂ ಪ್ಯಾಂಟ್ ಇದೆಯಲ್ವಾ, ಅದಕ್ಕೆ ಈ ಟಾಪನ್ನು ಜಾಸ್ತಿ ಯೂಸ್ ಮಾಡ್ತೇನೆ. ಹಾಗೇನೆ ನೋಡಿ, ಇದು ಕಾಲರ್ ಇರುವಂತಹ ಶರ್ಟ್ ಇದು, ಇದನ್ನು ನಾನು ಬ್ಲೂ ಪ್ಯಾಂಟಿಗೆ ಯೂಸ್ ಮಾಡ್ತೇನೆ. ಹಾಗೆ ಇದರಲ್ಲಿ ನೋಡಿ ರೆಡ್ ಮತ್ತೆ ಬ್ಲೂ ಡಿಸೈನ್ ಇದೆ. ಗ್ರೇ ಪ್ಯಾಂಟಿಗೂ ಯೂಸ್ ಮಾಡ್ತೇನೆ, ಡಾರ್ಕ್ ಬ್ಲೂ ಪ್ಯಾಂಟಿಗೂ ಈ ಟಾಪನ್ನು ನಾನು ಯೂಸ್ ಮಾಡ್ತೇನೆ. ವೈಟ್ ಬಿಡಿ, ನೀವು ಯಾವುದಕ್ಕೂ ಯೂಸ್ ಮಾಡ್ಬೋದು ಅಲ್ವಾ? ಇದು ವೈಟ್ ಟಾಪ್, ಎಲ್ಲ ಪ್ಯಾಂಟಿಗೂ ಯೂಸ್ ಮಾಡ್ತೇನೆ ನಾನು, ಯಾವುದಕ್ಕೆ ಬೇಕಿದ್ರೂ ಹಾಕ್ಕೊಳ್ಬೋದು. ಇದು ನೋಡಿ ಕ್ರೀಮ್ ಕಲರು, ಇದು ನಾನು ಗ್ರೇ ಪ್ಯಾಂಟಿಗೆ ಜಾಸ್ತಿ ಯೂಸ್ ಮಾಡ್ತೇನೆ, ಬ್ಲೂಗೂ ಯೂಸ್ ಮಾಡ್ತೇನೆ, ಬ್ಲೂಗೂ ಆಗತ್ತೆ ಇದು. ಗ್ರೇ ಪ್ಯಾಂಟಿಗೆ ನಾನು ಜಾಸ್ತಿ ಯೂಸ್ ಮಾಡ್ತೇನೆ. ಈಗ ನಾನು ಡಾರ್ಕ್ ಬ್ಲೂ ಜೊತೆಗೆ ಈ ಟಾಪನ್ನು, ಕಾಲರ್ ಇರುವಂಥ ಟಾಪನ್ನು ನಿಮಗೆ ಹಾಕಿ ತೋರಿಸ್ತೇನೆ ನಾನು ನೋಡಿ. ಇದು ಕಾಲರ್ ಇರುವಂತಹ ನೋಡಿ, ಕಾಲರ್ ಬಂದಿರುವಂತಹ ಶರ್ಟ್ ಇದು. ಇದು ಅಷ್ಟೇ ತುಂಬ ಕಂಫರ್ಟೇಬಲ್ ಆಗಿದೆ. ನೀವು ಯಾವ ಪ್ಯಾಂಟಿಗೆ, ಬ್ಲ್ಯಾಕ್ ಪ್ಯಾಂಟಿಗೂ ಯೂಸ್ ಮಾಡ್ಬೋದು, ಈ ಡಾರ್ಕ್ ಬ್ಲೂ ಪ್ಯಾಂಟಿಗೂ ಯೂಸ್ ಮಾಡ್ಬೋದು ಈ ಟಾಪನ್ನು ನೋಡಿ. ಇದು ರೆಡ್ ಕಲರ್ ಟಾಪ್, ಇದು ತುಂಬ ಸ್ಮೂತ್ ಕ್ವಾಲಿಟಿ ಬೇರೆ, ಹಾಕೋಕ್ಕೂ ತುಂಬ ಕಂಫರ್ಟೇಬಲ್ ಇದೆ. ಟ್ರಾವೆಲಿಂಗಿಗೆಲ್ಲ ಬೆಸ್ಟ್ ಫ್ರೆಂಡ್ಸ್ ಈ ಥರ ಹಾಕ್ಕೊಂಡು ನೋಡಿ. ಇದರಲ್ಲೂ ಡಾರ್ಕ್ ಬ್ಲೂ ಇದೆ, ಲೈಟ್ ಬ್ಲೂ ಇದೆ, ಗ್ರೇ ಇದೆ. ನೀವು ಯಾವ ಪ್ಯಾಂಟಿಗೂ ಇದನ್ನೇ ಯೂಸ್ ಮಾಡ್ಬೋದು, ಈ ಟಾಪನ್ನು ಯೂಸ್ ಮಾಡ್ಬೋದು. ನಾನೀಗ ನಿಮಗೆ ಡಾರ್ಕ್ ಬ್ಲೂವಿಗೆ ಹಾಕಿ ತೋರಿಸಿದ್ದೀನಿ. ಅದೇ ಗ್ರೇ ಪ್ಯಾಂಟಿಗೂ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ಈ ಟಾಪ್
ನೋಡಿ, ಇದು ನಾನು ಗ್ರೇ ಪ್ಯಾಂಟಿಗೂ ಈ ಟಾಪ್ ಹಾಕಿ ತೋರಿಸ್ತಾ ಇದ್ದೀನಿ ನಿಮಗೆ. ನಾನು ಇದ್ರ ಮೊದಲು ನೇವಿ ಬ್ಲೂ ಜೊತೆಗೆ ಇದನ್ನು ಹಾಕಿದ್ದೆ ಅಲ್ವಾ. ಬ್ಲ್ಯಾಕಿಗೂ ಬರುತ್ತೆ ಈ ಟಾಪು, ನೇವಿ ಬ್ಲೂ ಪ್ಯಾಂಟಿಗೂ ಬರುತ್ತೆ, ಗ್ರೇ ಪ್ಯಾಂಟಿಗೂ ಬರುತ್ತೆ. ನೋಡಿ, ಇದೊಂದು ಟಾಪು. ಇದರಲ್ಲಷ್ಟೇ ಎಲ್ಲ ಕಲರ್ಸು ಇದೆ. ನೀವು ವೈಟ್ ಪ್ಯಾಂಟಿಗೆ ಹಾಕ್ಬೋದು, ಬ್ಲೂ ಪ್ಯಾಂಟಿಗೆ ಹಾಕ್ಬೋದು, ಬ್ಲ್ಯಾಕ್ ಪ್ಯಾಂಟಿಗೆ ಹಾಕ್ಬೋದು, ಹಾಗೆ ಗ್ರೇ ಪ್ಯಾಂಟಿಗೂ ಹಾಕ್ಬೋದು. ಹೀಗೆ ನೀವು ಹೇಗೆ ಬೇಕೋ ಹಾಗೆ ಮ್ಯಾಚ್ ಮಾಡ್ಕೊಂಡ್ಬಿಟ್ಟು ಹಾಕ್ಕೊಂಡ್ಬಿಟ್ರೆ, ಒಂದು ಪ್ಯಾಂಟ್ ತೊಗೊಂಡು ಹೋದರೆ ಒಂದು 3-4 ಟಾಪ್ ಹಿಡ್ಕೊಂಡು ಹೋಗಿಬಿಟ್ರೆ ನಿಮಗೆ ಒಂದು ವಾರದ ಟ್ರಿಪ್ಪೇ ಮುಗ್ದು ಹೋಗಿಬಿಡತ್ತೆ. ಯಾಕಂದರೆ ಜೀನ್ಸ್ ಪ್ಯಾಂಟನ್ನು ನಾವು 4-5 ಸಲ ಯೂಸ್ ಮಾಡ್ಬೋದು, ಆಮೇಲೆ ವಾಶ್ ಮಾಡ್ಬೋದು, ಏನೂ ತೊಂದರೆ ಇಲ್ಲ, ಅದ್ರ ಕೊಳೆ ಅದು ಗೊತ್ತಾಗಲ್ಲ. ಹಾಗಾಗಿ ಟ್ರಾವೆಲಿಂಗಿಗೆಲ್ಲ ಬೆಸ್ಟ್ ಇದು. ಟೂರ್ ಹೋಗ್ತೀರಿ ಅಂತ ಹೇಳಿದವಾಗ ಕಂಫರ್ಟೇಬಲ್ ಆಗಿನೂ ಇರುತ್ತೆ, ಮತ್ತು ಬಟ್ಟೆನೂ ಕಡಿಮೆ ಸಾಕಾಗುತ್ತೆ. ಯಾಕಂದರೆ ಒಂದು ಪ್ಯಾಂಟಿಗೆ 4-5 ಟಾಪ್ ಹಿಡ್ಕೊಂಡು ಹೋಗ್ಬಿಟ್ರೆ ಮುಗ್ದೋಯ್ತು ಅಲ್ವಾ. ಹಾಗೆ ನಾನೀಗ ಗ್ರೇ ಪ್ಯಾಂಟಿಗೆ ನಂತರ ಕೆಲವು ಟಾಪ್ಸನ್ನು ತೋರಿಸ್ತೀನಿ. ನೋಡಿ, ಇದು ಗ್ರೇಗೆ ನಾನು ವಿಯೆಟ್ನಾಮಲ್ಲಿ ಪರ್ಚೇಸ್ ಮಾಡಿದಂತಹ ಟಾಪು. ಫುಲ್ ಬ್ಯಾಕ್ ಸೈಡು ನೆಟ್ಟೆಡ್ ಇದೆ, ಇದರಲ್ಲಿ ಸ್ಲೀವ್ಸಿಗೂ ನೆಟ್ ಇದೆ, ಬ್ಯಾಕ್ ಸೈಡು ನೆಟ್ಟೆಡ್ ಇದೆ ಇದರಲ್ಲಿ. ನೋಡಿ, ಇದೊಂದು ಕಾಟನ್ ಟಾಪ್. ಇದು ಮ್ಯಾಕ್ಸಿಮಮ್ ಎಲ್ಲ ನಾನು ಡೆಲ್ಲಿಲಿರುವಾಗ ಪರ್ಚೇಸ್ ಮಾಡಿದ್ದು ಫ್ರೆಂಡ್ಸ್. ತುಂಬ ಕಡಿಮೆ ರೇಟಿಗೆ ಸಿಗ್ತಾ ಇತ್ತು ಡೆಲ್ಲಿಲಿ. ಆವಾಗ ಈಗೊಂದು 8-10 ವರ್ಷದ ಹಿಂದೆ ಪರ್ಚೇಸ್ ಮಾಡಿದ ಟಾಪ್ಗಳೇ ಜಾಸ್ತಿ ಇರೋದು. ಇತ್ತೀಚೆಗೆ ನಾನು ಜೀನ್ಸ್ ಟಾಪ್ ಎಲ್ಲ ಜಾಸ್ತಿ ಪರ್ಚೇಸ್ ಮಾಡೋದಿಲ್ಲ. ಈ ಟಾಪು ಈ ಗ್ರೇ ಪ್ಯಾಂಟಿಗೆ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ, ಯಾಕಂದರೆ ಗ್ರೇ ಡಿಸೈನ್ ಇದೆ ಈ ಡ್ರೆಸ್ಸಲ್ಲಿ. ಹಾಗೇನೆ ಗ್ರೇ ಪ್ಯಾಂಟಿಗೆ ನೋಡಿ ಈ ಥರ ನೇವಿ ಬ್ಲೂ ಇದೆ ನನ್ನ ಕೈಲಿ. ಇದು ತುಂಬ ಚೆನ್ನಾಗಿದೆ. ನೋಡಿ, ಕೈ ಎಲ್ಲ ಹಿಂಗಿದೆ, ನೋಡಿ ಕೈಯೆಲ್ಲ ಈ ಥರ ಬರುತ್ತೆ ಇದರದ್ದು, ತುಂಬ ಚೆನ್ನಾಗಿ ಕಾಣುತ್ತೆ. ಇದು ನಾನು ಗ್ರೇ ಪ್ಯಾಂಟಿಗೂ ಯೂಸ್ ಮಾಡ್ತೇನೆ, ಆಮೇಲೆ ವೈಟ್ ಪ್ಯಾಂಟಿಗೂ ಯೂಸ್ ಮಾಡ್ತೇನೆ ನಾನು. ಹಾಗೇನೆ ಇದು ಅಷ್ಟೇ, ಇದು ತುಂಬ ಗ್ರೇ ಪ್ಯಾಂಟಿಗೂ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ಯಾವುದಕ್ಕೆ ಬೇಕಿದ್ರೆ ಸೆಟ್ ಮಾಡ್ಕೊಂಡು ಹಾಕೊಳ್ಬೋದು. ನನಗೆ ಇವೆಲ್ಲ ತುಂಬ ಇಷ್ಟ. ಹೆಂಗಸ್ರಂದ್ರೆ ಬೇಡ 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 ಅಂತ ಯೋಚನೆ ಮಾಡ್ತಾ ಇರ್ತೀವಿ ಬಟ್ಟೆ, ಮತ್ತು ಪರ್ಚೇಸ್ ಮಾಡ್ತಾ ಇರ್ತೀವಿ ಅಲ್ವಾ. ಇನ್ನೇನಿದೆ ಜೀವನದಲ್ಲಿ, ಬಟ್ಟೆ ಹಾಕೊಳ್ಳೋದು, ಖುಷಿ ಪಡೋದು ಅಲ್ವಾ. ಹಾಗೆ ನಿಮಗೆ ತೋರಿಸೋಣ ಇವತ್ತು ನಾನು ಹೇಗೆ ಪ್ಯಾಂಟ್ಗಳಿಗೆ ಮ್ಯಾಚ್ ಮಾಡ್ಕೊಳ್ತೇನೆ. ಒಂದು ಪ್ಯಾಂಟಿಗೆ ಒಂದು 10 ಟಾಪು ಮ್ಯಾಚ್ ಮಾಡ್ಕೊಳ್ತೀನಿ ನಾನು. ಆ ಥರ ಮಾಡಿ ಹಾಕ್ಕೊಳ್ತೇನೆ. ಕ್ಯಾಶುವಲ್ ಪ್ಯಾಂಟ್ಸು ನನ್ನ ಹತ್ರ ಸುಮಾರಿದೆ. ಅದಕ್ಕೂ ನಾನು ಅದೇ ಥರ ಕ್ರೀಮ್ ಕಲರ್ ಇದೆ, ಬ್ಲ್ಯಾಕ್ ಕಲರ್ ಇದೆ, ಗೋಲ್ಡನ್ ಕಲರ್ ಇದೆ. ಅದು ಲೂಸ್ ಆಗಿ ಬರುತ್ತಲ್ಲ, ಕಂಫರ್ಟೇಬಲ್ ಆಗಿರುತ್ತೆ ಆ ಪ್ಯಾಂಟು. ಅದು ನಾನು ಜರ್ನಿಲೆಲ್ಲ ಯೂಸ್ ಮಾಡ್ತೇನೆ. ವೆಸ್ಟರ್ನ್ ಡ್ರೆಸ್ಸನ್ನೆಲ್ಲ ನಾನು ಯೂಸ್ ಮಾಡೋದು ಹೆಚ್ಚಾಗಿ ನಾನು ಹೊರಗಡೆ ಹೋದವಾಗ, ಟ್ರಾವೆಲಿಂಗಲ್ಲಿ, ಹಾಗೆ ಟ್ರಿಪ್ ಹೋದವಾಗ. ಎಲ್ಲ ಬಾಡಿ ಕವರ್ ಆಗಿರುವಂತಹ ಡ್ರೆಸ್ ಯಾವ್ದು ಹಾಕಿದ್ರೂ ಏನು ತೊಂದರೆ ಇಲ್ಲ ಅಲ್ವಾ. ನನ್ನ ಹಾಗೆ ನಿಮಗೂ ಈ ಥರ ಬಟ್ಟೆ ಹುಚ್ಚಿದೆಯಾ? ಆ ಥರದ್ದು ಈ ಥರದ್ದು ಹಾಕಬೇಕು, ಖುಷಿ ಪಡಬೇಕು ಅನ್ನೋದು ಇದೆಯಾ? ಹೌದು, ಹಾಕಬೇಕು ಫ್ರೆಂಡ್ಸ್. ಈಗ ಬೇಕಾದ ಇಷ್ಟ ಆಯಿತು ಅಂದರೆ ಪರ್ಚೇಸ್ ಮಾಡೋದು, ಹಾಕ್ಕೊಳ್ಳೋದು ಅಷ್ಟೇ ಅಲ್ವಾ. ಇದನ್ನೆಲ್ಲ ನಿಮ್ಮ ಜೊತೆ ಹಂಚ್ಕೊಳ್ಳೋಣ ಅಂತ ನಾನು ಈ ವಿಡಿಯೋ ಮಾಡಿದ್ದು. ಹೇಗೆ ಅನಿಸ್ತು ನಿಮಗೆ? ನೀವು ನಂತರ ಹೊರಗಡೆ ಟ್ರಾವೆಲಿಂಗಲ್ಲಿ ಸಿಟಿ ಒಳಗಡೆ ಎಲ್ಲ ಆಫೀಸಿಗೆಲ್ಲ ಹೋಗುವವರು ಆಫೀಸಿಗೂ ಹಾಕ್ಕೊಂಡು ಹೋಗ್ತಾರೆ. ಯಾವುದ್ರಲ್ಲೂ ತಪ್ಪಿಲ್ಲ, ಎಲ್ಲ ಅವರವರ ಇಚ್ಛೆಗೆ ಬಿಟ್ಟಿದ್ದು, ಅವರವರ ಇಷ್ಟ. ನನಗಿದು ಇಷ್ಟ ಅಂದರೆ ನಾನು ಹಾಕ್ಕೊಳ್ತೀನಿ, ಯಾವ್ದು ಇಷ್ಟನೋ ಅದನ್ನು ನೀವು ಹಾಕ್ಕೊಳ್ಳಿ, ಆ ಥರ ಅಲ್ವಾ. ಒಬ್ರೊಬ್ಬರ ಇಷ್ಟ ಒಂದೊಂದು ಥರ ಇರುತ್ತೆ. ಹೇಗನ್ನಿಸ್ತು ನಿಮಗೆ? ಶ್ಯಾಮಲಾ ವ್ಲಾಗ್ಸ್ ಇಷ್ಟ ಆಗ್ತಾ ಇದೆ ಅಂದರೆ ಏನು ಮಾಡಬೇಕು? ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಗ್ತಾ ಇರೋಣ ಒಳ್ಳೊಳ್ಳೆ ವಿಡಿಯೋಗಳ ಜೊತೆ. ನನ್ನ ವಿಡಿಯೋಗಳಲ್ಲಿ ಸಿಕ್ಕಾಪಟ್ಟೆ ವೈವಿಧ್ಯತೆಗಳನ್ನು ಕೊಡಬೇಕು ಅನ್ನೋದೇ ನನ್ನ ಆಸೆ. ಸಿಗ್ತಾ ಇರೋಣ ಮುಂದಿನ ವಿಡಿಯೋಗಳಲ್ಲಿ. ಬಾಯ್, ಎಲ್ಲರಿಗೂ ನಮಸ್ತೆ.